ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬಹುಕೋಟಿ ಹಗರಣ ಈ ಪ್ರಕರಣದಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ ಬಂಧನ ಭೀತಿಯಿಂದ ಎಸ್ಕೇಪ್ ಆಗಿದ್ದಾರೆ. ಬಂಧನ ಭೀತಿಯಿಂದ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ರಾಯಚೂರಿನಿಂದ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು ಬಸನಗೌಡ ದದ್ದಲ್. ಮಾರ್ಗ ಮಧ್ಯದಲ್ಲಿ ಏನೋ ಕಾರ್ ಕೂಡ ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಮಧ್ಯೆ ನೋಟಿಸ್ ಅನ್ನು ನೀಡಿದ್ದಾರೆ ಇಡಿ ಅಧಿಕಾರಿಗಳು ದದ್ದಲ್ಗೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಇಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ. ಹಾಜರಾಗ್ತಾರಾ ಅಥವಾ ಬಂಧನ ಭೀತಿಯಿಂದ ಅಜ್ಞಾತ ಸ್ಥಳದಲ್ಲೇ ಉಳ್ಕೋತಾರಾ ಗೊತ್ತಿಲ್ಲ. ನಿನ್ನೆ ಬೇರೆ ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ನೋಟಿಸ್ ಕೊಟ್ಟರೆ ಅವ್ರು ಎಲ್ಲೂ ಹೋಗಿಲ್ಲ ರೀ, ಇಲ್ಲೇ ಇಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ದಾರೆ, ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಬರ್ತಾರೆ ಅಂತ. ಈಗ ಹೋಮ್ ಮಿನಿಸ್ಟರ್ ಹೇಳಿರೋ ಪ್ರಕಾರ ನಾಳೆ ದದ್ದಲ್ ವಿಚಾರಣೆಗೆ ಬರಬೇಕು. ಯಾಕೆಂದರೆ ನೋಟಿಸ್ ಕೊಟ್ಟಿದ್ದಾರೆ 11 ಗಂಟೆಗೆ. ಬರ್ತಾರಾ ಅಥವಾ ಬರಲ್ವಾ ಇದು ಪ್ರಶ್ನೆ. ಯಾಕೆಂದರೆ ಈಗಾಗಲೇ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗೋಗಿದೆ ಈ ಪ್ರಕರಣದಲ್ಲಿ. ಹಾಗಾಗಿ ದದ್ದಲ್ ಅವರ ಆಗವಿಕೆ ಅಂದರೆ ಅವರು ಬರ್ತಾರಾ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ಎಸ್ ವಿಜಯ್, ಇವಾಗ ಹೋಮ್ ಮಿನಿಸ್ಟರ್ ನಿನ್ನೆ ಹೇಳಿದ್ರು ದದ್ದಲ್ ಅವರೇನೋ ಫ್ಯಾಮಿಲಿ ಜೊತೆ ಹೋಗಿದ್ದಾರೆ, ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಬರ್ತಾರೆ ಅಂತ. ಆ ಸನ್ನಿವೇಶ ಇದೆಯಾ ಅಥವಾ ಬಂಧನ ಭೀತಿಯಿಂದ ಎಲ್ಲರೂ ಎಸ್ಕೇಪ್ ಆಗಿದಾರಾ? ಅರವಿಂದ್, ಏನಂದ್ರೆ ನಿನ್ನೆ ರಾತ್ರಿ ಅವರು ರಾಯಚೂರಿಗೆ ಬಂದಿರುವಂತದ್ದು. ಅದು ಅವರ ಆಪ್ತರೊಬ್ಬರ ಕಾರಿನಲ್ಲಿ ಬಂದಿದ್ದಾರೆ, ತಮ್ಮ ಕಾರಿನಲ್ಲೂ ಕೂಡ ಬಂದಿಲ್ಲ. ಇವತ್ತು ಬೆಳಗ್ಗೆ ಅವರು ರಾಯಚೂರಿನಿಂದ ಅವರು ಮಂತ್ರಾಲಯ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೊರಟಿರುವಂತದ್ದು. ಬೆಂಗಳೂರು ಕಡೆ ಹೊರಟಿದ್ದಾರೆ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಆದ್ರೆ ಅವರು ಯಾಕೆ ಅಷ್ಟು ಅವಸರದಲ್ಲಿ ಹೋದ್ರು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇರ್ತಕ್ಕ. ನಿಜಕ್ಕೂ ಅವರು ಬೆಂಗಳೂರಿಗೆ ತೆರಳಿದ್ರ ಅಥವಾ ಮತ್ತೆ ಬೇರೆ ಎಲ್ಲಾದ್ರೂ ತೆರಳಿದ್ರ ಅನ್ನುವಂಥದ್ದು. ಯಾಕಂದ್ರೆ ಅವರು ಆ ಮೊಬೈಲ್ ಯಾರ ಕರೆಗಳನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ ಮತ್ತು ಬೇರೆ ಯಾರನ್ನು ಕೂಡ ಅವರು ಅತ್ಯಾಪ್ತರನ್ನ ಮಾತ್ರ ಅವರು ಭೇಟಿಯಾಗಿರುವಂತದ್ದು, ಮತ್ತೆ ಜೊತೆಗೆ ಯಾರನ್ನು ಕೂಡ ಅವರು ಭೇಟಿಯಾಗಿಲ್ಲ. ಈಗಾಗಲೇ ಏನು ಇಡಿ ನಾಳೆ 11 ಗಂಟೆಗೆ ಅವ್ರನ್ನ ವಿಚಾರಣೆಗೆ ಕರೆದಿರುವಂತ ವಿಚಾರ ಇದೆ. ಈಗಾಗಲೇ ಅವರು ಕೂಡ ಏನು ಇಡಿ ಬಂಧನದ ಭೀತಿಯಲ್ಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಅವರು ನಿಜಕ್ಕೂ ಭೇಟಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ನಿಜಕ್ಕೆ ಸದ್ಯದ ಮಟ್ಟಿಗೆ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಯಾಕಂದ್ರೆ ಅವರು ಒಬ್ಬರೇ ಬಂದಿರುವಂತದ್ದು. ರಾತ್ರಿ ಸಮಯದಲ್ಲಿ ಅವರು ಕೆಲವು ಆಪ್ತರನ್ನ ಮಾತ್ರ ರಾತ್ರಿ ವೇಳೆಯಲ್ಲಿ ಭೇಟಿಯಾಗಿ ಬೆಳಗ್ಗೆ ಹೊರಟು ಹೋಗಿದ್ದಾರೆ ಅನ್ನುವಂಥದ್ದು. ಯಾಕೆ ಈ ಅವಸರದಲ್ಲಿ ರಾತ್ರಿ ಬಂದು ಬೆಳಗ್ಗೆ ಹೋಗುವಂಥದ್ದು, ಈ ಕಣ್ಣ ಮುಚ್ಚಾಲೆ ಆಟ ಯಾಕೆ ಅನ್ನುವಂಥದ್ದು ನಿಜಕ್ಕೂ ನಾಳೆ ಅವರು ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋಂಥ ಪ್ರಶ್ನೆ ಹುಟ್ಟಾಕತ್ತೆ. ಜೊತೆಗೆ ಅವರು ಆಪ್ತರಿಗೆ ಹೇಳಿರುವಂತದ್ದು, ನಾಳೆ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತೀನಿ, ನಾನು ಬೇರೆ ಎಲ್ಲೂ ಹೋಗೋದಿಲ್ಲ, ನಾನು ವಿಚಾರಣೆಗೆ ಸಹಕರಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ನನ್ಗೆ ಯಾವ ಬಂಧನದ ಭೀತಿ ಇಲ್ಲ, ಈ ಪ್ರಕರಣದಿಂದ ನಾನು ಹೊರಗೆ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿ ಇಲ್ಲಿಂದ ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ವಿಜಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.